ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ಯಾಂಟಿಂದ ಶಾರ್ಟ್ಸ್ ಹೇಗೆ ಹೊಲಿಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಮಕ್ಕಳು ಬೇಗ ಬೆಳೀತಾ ಇರ್ತಾರೆ, ಎಷ್ಟೊಂದು ಬಟ್ಟೆಗಳು ಸರಿ ಯೂಸ್ ಮಾಡಿರಲ್ಲ. ನಾನು ನೋಡಿ ಇಲ್ಲಿ 3 ಪ್ಯಾಂಟು ಹೊಸದೇ ಇದೆ, ಸರಿ ಯೂಸ್ ಮಾಡಿಲ್ಲ. ಇದರಿಂದ ನಾನು ಶಾರ್ಟ್ಸ್ನ ಹೇಗೆ ಹೊಲಿಯೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಳತೆಗೆ ಅಂತ ಒಂದು ಶಾರ್ಟ್ಸ್ ತಗೊಂಡಿದ್ದೀನಿ. 3/4 ಆಗ್ಬೋದು ಅಥವಾ ಶಾರ್ಟ್ಸ್ ಆಗ್ಬೋದು. ನೀವು ಯಾವುದನ್ನು ಸ್ಟಿಚ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಳತೆ ಮಾಡೋದಕ್ಕೆ ಶಾರ್ಟ್ಸು ಕೂಡ ತಗೋಬೋದು, ಇಲ್ಲಾಂದರೆ ಟೇಪಿಂದ ಮೆಜರ್ ಮಾಡಿಕೊಂಡು ಮಾಡ್ಬೋದು. ಫ್ರೆಂಡ್ಸ್, ನಾನು ಗೊತ್ತಿಲ್ಲದಿರೋರಿಗೆ ಈಸಿ ಆಗಲಿ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಮತ್ತು ಕೆಳಗಡೆ 2 ಇಂಚು ಫೋಲ್ಡಿಂಗ್ಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚ್ ಮಾರ್ಕ್ ಮಾಡಿಬಿಟ್ಟು ಈಗ ಒಂದು ಲೈನ್ ಹಾಕೋಬೇಕು. ಫ್ರೆಂಡ್ಸ್, ನಾನು 1 ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಫೋಲ್ಡಿಂಗ್ ಮತ್ತು ಕಟ್ಟಿಂಗ್ ಮಾಡೋದಕ್ಕೆ. ಈಗ ಆ ಲೈನಲ್ಲೇ ಕಟ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ ಅಂತ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು. ಈಗ ಕಟ್ ಮಾಡಿ ಆಗಿದೆ. ಈಗ ಯಾವ ರೀತಿ ಫೋಲ್ಡ್ ಮಾಡಿ ಹೊಲಿಯೋದು ಅಂತ ತೋರಿಸ್ತೀನಿ. ಈಗ ಒಳಗಡೆ 1/4 ಇಂಚು ಅಥವಾ ಅರ್ಧ ಇಂಚು ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ಹೊಲಿಯೋರು ಬಾಲ್ ಪಿನ್ ಯೂಸ್ ಮಾಡ್ಬೋದು ಅಥವಾ ಕ್ಲಿಪ್ ಹಾಕೋಬೋದು, ಯಾಕಂದರೆ ಒಂದೇ ಲೈನಲ್ಲಿ ಸ್ಟಿಚ್ ಮಾಡಬೇಕು. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಏನೂ ಯೂಸ್ ಮಾಡಿಲ್ಲ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಸೇಮ್ ಒಂದೇ ಲೈನಲ್ಲಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕು. ಲೈನ್ ಆ ಕಡೆ ಈ ಕಡೆ ಆಗಬಾರ್ದು ಅಂದರೆ ಚಾಕಿಂದ ಮಾರ್ಕ್ ಮಾಡ್ಕೋಬೇಕು ಅಥವಾ ಕ್ಲಿಪ್ ಯೂಸ್ ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡೋದು ನಾನೇ ಕಲ್ತ್ಕೊಂಡಿರೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ಪ್ಯಾಂಟ್ ಮತ್ತು ಶಾರ್ಟ್ಸ್ ಸ್ಟಿಚ್ ಮಾಡುವಾಗ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಸ್ಟಿಚ್ ಮಾಡಿ ಆಗಿದೆ. ಉಳಿದಿರೋ ಪ್ಯಾಂಟನ್ನು ಕೂಡ ಇದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸೈಡ್ ಸ್ಟಿಚ್ ಮಾಡಿ ಆಗಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಬೇಕು. ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ಇನ್ಸೈಡಿಂದ ಈ ರೀತಿ ಬಂದಿದೆ ಮತ್ತು ಔಟ್ಸೈಡಿಂದ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಹೊಸ ಶಾರ್ಟ್ಸ್ ಥರನೇ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಯಾಂಟಿಂದ ಶಾರ್ಟ್ಸ್ ಹೇಗೆ ಸ್ಟಿಚ್ ಮಾಡೋದು ಅಂತ. 3 ಪ್ಯಾಂಟ್ಸ್ ಕೂಡ ಕಟ್ ಮಾಡಿ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.